ನಮಸ್ತೆ. ನಾನಿವಾಗ ಇನ್ಸ್ಟಾದಲ್ಲಿ ಹೇಳಿರೋದು ಒಂದು ನಾರ್ಮಲ್ ಆಗಿರೋ ಪೇಷಂಟ್ ಬಗ್ಗೆ ಹೇಳ್ತಾ ಇರೋದು. ಅದು ವೈಟ್ ಫೀಲ್ಡಲ್ಲಿರೋದು. ಆ ಪೇಷಂಟ್ಗೆ ಬಂದು ಫುಲ್ ಕೇರ್ ಬೇಕು. ಅಂದರೆ ಅವರಿಗೆ ವಾಕಿಂಗ್ ಮಾಡಿಸೋದು, ಸ್ನಾನ ಮಾಡಿಸೋದು, ಮತ್ತು ಅವರಿಗೆ ಮಸಾಜ್ ಮಾಡೋದು, ಫುಲ್ ಆಯಿಲ್ ಮಸಾಜ್ ಮಾಡೋದು, ಆಮೇಲೆ ಟೋಟಲಿ ಕೇರ್ ಅವ್ರದ್ದು. ಆಮೇಲೆ ಕೂಮ್ ಮಾಡೋದು, ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗೋದು, ಟೆಂಪಲಿಗೆ ಕರ್ಕೊಂಡು ಹೋಗೋದು, ಈ ಥರ ಎಲ್ಲ ಫುಲ್ ಕೇರ್ ಮಾಡಬೇಕು ವೈಟ್ ಫೀಲ್ಡಲ್ಲಿ. ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಕಾಲ್ ಮಾಡಿ. ಆಮೇಲೆ ನಾನು ಇನ್ಸ್ಟಾದಲ್ಲಿ ಹೇಳಿರ್ತೀನಿ ಅಲ್ವಾ, ಅದೇ ಸುಮ್ಮನೆ ಸ್ವಲ್ಪನೇ ಹೇಳಿರ್ತೀನಿ ಅದ್ರ ಬಗ್ಗೆ. ಬಟ್ ನಾನು ಯೂಟ್ಯೂಬಲ್ಲಿ, ಯಾಕೆಂದರೆ ಅದರಲ್ಲಿ ಜಾಸ್ತಿ ವೀಡಿಯೋ ಬರಲ್ಲ ಅಂಥೇಳಿ ಯೂಟ್ಯೂಬಲ್ಲಿ ಫುಲ್ ವೀಡಿಯೋ ಮಾಡಿ ಹಾಕಿರ್ತೀನಿ. ಆಮೇಲೆ ನೆಕ್ಸ್ಟ್ ನಿಮಗೆ ಹೆಂಗೆ ಗೊತ್ತಾ, ಯಾರೋ ಕೆಲವೊಬ್ಬರು ಇದರಲ್ಲೆಲ್ಲ ವಿಡಿಯೋ ಹಾಕಿಬಿಟ್ಟು 22, 23, 25 ಕೊಡ್ತೀನಿ ಬನ್ನಿ, ಅದೆಲ್ಲ ಸುಳ್ಳು ಗೈಸ್, ಎಲ್ಲ ಸುಳ್ಳು. ಯಾಕೆಂದರೆ ಈ ಬೆಂಗಳೂರಲ್ಲಿ ಲಾಭ ಇಲ್ಲದೆ ಯಾರೂ ಕೆಲಸ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಲಾಭ ಇದ್ರೇ ಕೆಲಸ ಮಾಡೋದು. ನನ್ನನ್ನು ಸೇರಿಸೇ ನಾನು ಹೇಳ್ತಾ ಇರೋದು, ಲಾಭ ಇಲ್ಲದೆ ಯಾರೂ ಮಾಡಲ್ಲ. ದಯವಿಟ್ಟು ನೀವು ಯಾರೂ ಮೋಸ ಹೋಗಬೇಡಿ. 22, 23 ಯಾರೂ ಕೊಡಲ್ಲ ಗೈಸ್. ಬೆಡ್ ಪೇಷಂಟ್ಗೆ ಕೊಡ್ತಾರೆ, ಕೊಡಲ್ಲ ಅಂತ ಹೇಳಲ್ಲ. ಆದರೆ ನಾರ್ಮಲ್ ಪೇಷಂಟ್ಗೆ ಅವರಿಗೆ ಲಾಭ ಇಲ್ಲದೆ ನಿಮಗೆ ಯಾರೂ ಕೊಡಲ್ಲ. ಅದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ನೂ ಒಂದೇನೆಂದರೆ, ಎಲ್ಲರೂ ಪ್ರತಿಯೊಬ್ಬರು ನನಗೆ ಕೇಳೋದು ಅದೇನೇ ಕ್ವಶನ್, ನಮ್ಗೆ ಅಲ್ಲಿ ಜಾಸ್ತಿ ಕೊಡ್ತಾರೆ, ಅಲ್ಲಿ ಕೊಟ್ಟವರು ಮತ್ತು ಯಾಕೆ ನಮಗೆ ಫೋನ್ ಮಾಡ್ತೀರಾ? ಅಲ್ಲಿ ಚೆನ್ನಾಗಿ ಸ್ಯಾಲ್ರಿ ಕೊಡ್ತಾರೆ ಅಂದರೆ, ನಿಮಗೆ ಕರೆಕ್ಟಾಗಿ ಮಂತ್ಲಿ ಪೇ ಮಾಡ್ತಾರೆ ಅಂದರೆ ಅಲ್ಲಿನೇ ಹೋಗಿ ಕೆಲಸ ಮಾಡಿ ಅಲ್ಲ, ಯಾರು ಬೇಡ ಅಂತಾರೆ? ನಾವು ಅದಕ್ಕೇನು ಹೇಳಲ್ವಲ್ಲ. ಪಾಪ ಯಾರೋ ಕೆಲಸ ಮಾಡೋರು, ಕೆಲಸ ಇಂಟ್ರೆಸ್ಟ್ ಇರೋರು ಬಂದು ಕೆಲಸ ಕೇಳ್ತಾರೆ, ನಿಮ್ಮಿಂದ ಅವ್ರಿಗೂ ಇದಾಗಬಾರ್ದು. ಸೊ ನಾವು ಅಂಥವ್ರಿಗೆ ಬೇಕು ಅಂತ ಬಂದವರಿಗೆ ಕೊಡ್ತೀವಿ, ಬರಲ್ಲ ಅನ್ನೋರಿಗೆ ಯಾರಿಗೂ ಕೊಡೋಂಗಿಲ್ಲ. ಇನ್ನೊಂದು, ನಮಗೆ ಪ್ರತಿದಿನ ಲೀಡ್ಸ್ ಬಂದೇ ಬರುತ್ತೆ, ಕಂಪಲ್ಸರಿ ಲೀಡ್ಸ್ ಬರುತ್ತೆ. ನಾನು ಆಫೀಸ್ಗೆ ಹೋಗಲ್ಲ ಗೈಸ್, ಯಾಕೆಂದರೆ ನನ್ನದು ಚಿಕ್ಕ ಮಗು ಇದೆ, ಇಲ್ಲಿ ನೋಡಿದೆ ಚಿಕ್ಕ ಮಗು, ಅದು ಇಟ್ಕೊಂಡ್ರೆ ನಾನು ಅದಕ್ಕೆ ಆಫೀಸ್ಗೆ ಹೋಗೋಕ್ಕಾಗಲ್ಲ. ಮನೆಯಲ್ಲೇ ಕೆಲಸ ಮಾಡಿಕೊಂಡು ಮನೆಯಲ್ಲೇ ಈ ಥರ ನನಗೆ ಲೀಡ್ಸ್ ಬರ್ತಾ ಇರುತ್ತೆ, ಅದನ್ನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬೇರೆಯವರು ಇದ್ದಾರೆ ನೋಡ್ಕೊಳ್ಳೋಕ್ಕೆ, ಅವರು ನೋಡ್ಕೊಳ್ತಾರೆ. ದಯವಿಟ್ಟು ನೀವು ಇದನ್ನು, ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬಟ್ ನಾನೇ ಇರ್ತೀನಿ, ಎಲ್ಲ ನಿಮ್ಮ ಜೊತೆ ಎಲ್ಲ ಮಾತಾಡೋದು ಎಲ್ಲ ಮಾಡೋದು ನಾನೇ. ಆದರೆ ಇದು ಏನು ಎಂತ ಹೇಳೋದು, ನಾನು ಇವ್ರು ಏನಪ್ಪ ಹೀಗೆ ನಮಗೆ ರೆಸ್ಪಾನ್ಸೇ ಮಾಡಲ್ಲ, ಇವ್ರು ಮಾತಾಡಲ್ಲ, ಆ ಥರ ಎಲ್ಲ ಅಂದ್ಕೊಬೇಡಿ. ಎಲ್ಲ ಕನ್ಫರ್ಮ್ ಆದಮೇಲೆ, ನೀವು ಬರೋದು ಕನ್ಫರ್ಮ್ ಆದಮೇಲೆ, ಹುಡುಗಿ ನಮ್ಮ ಹತ್ರ ಜಾಯ್ನ್ ಆದಮೇಲೆ ನಾನೇ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ ಗೈಸ್. ಖಂಡಿತ ನಾನೇ ಅವ್ರ ಕಾಂಟ್ಯಾಕ್ಟಲ್ಲಿ ಇರೋದು. ಎಲ್ಲ ಯಾರೋ ವಿಡಿಯೋ ಮಾಡ್ತಾರೆ, ಇನ್ಯಾರೋ ಮಾತಾಡ್ತಾರೆ, ಅದೆಲ್ಲ ಏನೂ ಇಲ್ಲ. ನಾನು ಏನು ವಿಡಿಯೋ ಮಾಡಿರ್ತೀನಿ ಅದೇ ಥರನೇ ಇರುತ್ತೆ. ದಯವಿಟ್ಟು ನೀವು ಇಲ್ಲೇ ಇನ್ಮೇಲೆ ಫುಲ್ ಅಪ್ಡೇಟು ನಾನು ಇಲ್ಲೇ ಕೊಡ್ತೀನಿ, ನೀವು ಇಲ್ಲೇ ನೋಡ್ಕೊಬಹುದು. ಧಾರಾಳವಾಗಿ ನಂಬಿ ನಮ್ಮ ಹತ್ರ ಕೆಲಸಕ್ಕೆ ಬರ್ಬೋದು. ಎಷ್ಟೇ ಜನ ಬಂದರೂ ನಮಗೆ ಕೆಲಸಕ್ಕೆ ಬೇಕೇ ಬೇಕು ಹುಡುಗಿರು ಮಾತ್ರ. ನಾನು ಹುಡುಗರನ್ನ ತೊಗೊಳ್ಳಲ್ಲ ಗೈಸ್. ಯಾಕೆ ಹುಡುಗರನ್ನ ತೊಗೊಳ್ಳಲ್ಲ ಅಂತ ಅದನ್ನು ನಾನು ವಿಡಿಯೋ ಮಾಡಿ ಹೇಳ್ತೀನಿ, ಯಾಕೆ ತೊಗೊಳ್ಳಲ್ಲ ಅಂತ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಯೂಟ್ಯೂಬ್ ಚಾನಲ್ನ. ಓಕೆ, ಥ್ಯಾಂಕ್ ಯು.